ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆಗಲೇ 4 o'clock ಆಗಿದೆ. ಇವಾಗಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈಗ ಮೈಸೂರಿಗೆ ಹೋಗಬೇಕಿತ್ತು. ದೊಡ್ಡಮ್ಮವ್ರ ಮನೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈಗ ಮೈಸೂರಿಗೆ ಹೋಗಬೇಕು ಗೈಸ್. ನನ್ನ ಹಸ್ಬೆಂಡ್ ಬರ್ತಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ನಮ್ಮ ದೊಡ್ಡಮ್ಮವ್ರ ಮನೇಲಿ ಗೈಸ್ ಇಬ್ಬರು ಓದ್ಕೊಳ್ಳಿ ಅಂತ ಅಂದರೆ ಏನು ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಫೋನ್ ನೋಡ್ತಾ ಕೂತಿದ್ದಾರೆ ಇಬ್ಬರು. ಇಲ್ಲಿ ಈಗ ತಾನೇ ಜಸ್ಟ್ ಕಲ್ಲೂರಿಗೆ ಬಂದೆ. ಈಗ ಮೈಸೂರಿಗೆ ಹೋಗಬೇಕು ಗೈಸ್. ಈಗ ಸ್ವಲ್ಪ ಕೆಲಸ ಐತೆ, ಅದಕ್ಕೇ ಈಗ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲಿ ನಿಂತಿದ್ದೀನಿ. ನನ್ನ ಜೊತೆ ನಿಂತವ್ರೆ. ಆ ಕಡೆ ನಮ್ಮ ದೊಡ್ಡಮ್ಮ ಕೂತೈತೆ. ಈಗ ಹೋಗ್ಬೇಕು ಗೈಸ್. ಸಿಟಿಲಿ ಹಾಲ್ದಾರೆ ಕವರ್ ಮತ್ತು ಇನ್ನೊಂದು 2-3 ಸ್ಯಾರೀಸ್ ತೊಗೋಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಈಗ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮದ್ವಿನ ಬರ್ತಾ ಇದ್ದಾರೆ ನೋಡಿ. ನಮ್ಮ ಮದ್ವಿನ ಇಲ್ಲೇ ಬಿಟ್ಬಿಟ್ಟು ಈಗ ನಾನು ನನ್ನ ಹಸ್ಬೆಂಡಿಗೆ ಮೈಸೂರು ಬಂದ್ವಿ. ಅರಸೂರಲ್ಲಿ ಯಾವುದೋ ಒಂದು ಬ್ಯಾಂಗಲ್ ಸ್ಟೋರಲ್ಲಿ ಹಾಲ್ದಾರೆ ಕವರ್ ತಗೊಂಡಾಯ್ತು ಗೈಸ್. ಇವಾಗ ಬ್ಯಾಂಗಲ್ಸ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಸುಮಂಗಲ ಹತ್ರ ಹೋಗ್ಬೇಕು. ಅಲ್ಲೂ ಸ್ಯಾರೀಸ್ ತಗೋಬೇಕು. ಹಾಲ್ದಾರೆ ಕವರ್ ತಗೊಂಡಾಯ್ತು. ಇವಾಗ ಇನ್ನೂ ಸ್ವಲ್ಪ ಸುಮಾರು ಐಟಮ್ಸ್ ಐತಿದ್ದಾರೆ ಅಂತ ತಗೊಳ್ತೀನಿ. ಆ್ಯಂಡ್ ಗೈಸ್ ಈಗ ಸುಮಂಗಲಲ್ಲೂ ಈಗ ಒಂದು ಸ್ಯಾರಿ ತೊಗೊಂಡು ಇವಾಗ ಸಿಟಿ ಕಡೆ ಹೋಗ್ತಾ ಇದ್ವಿ. ಅಲ್ಲಿ ಮಾರ್ಕೆಟ್ ಕಡೆ ಗೈಸ್ ಸುಮಂಗಲಲ್ಲಿ ಸ್ಯಾರಿ ತೊಗೊಂಡಾಯ್ತು. ಇವಾಗ ಇನ್ನೊಂದೆರಡು ಯೆಲ್ಲೋ ಕಲರ್ ಸ್ಯಾರೀಸು ತೊಗೋಬೇಕಿತ್ತು. ಅಷ್ಟನ್ನ ಶಾಸ್ತ್ರಕ್ಕೆ ನಮ್ಮ ದೊಡ್ಡಮ್ಮ ಅವ್ರಿಗೆ ಈ ಸುಮಂಗಲಲ್ಲಿ ಸಿಗಲಿಲ್ಲ. ಅನುರಾಧ ಇಲ್ಲಾಂದರೆ ಬೇರೆ ಕಡೆ ಎಲ್ಲಾರು ನೋಡೋದು ಅಂದ್ಕೊಂಡಿದ್ದೀವಿ. ಇವರು ಚುರುಮುರಿ ತೊಗೋಬೇಕು ಅಂದ್ಬಿಟ್ಟು ತೊಗೊಂಡು ಬರ್ತಾ ಇದ್ದಾರೆ. ನಾನು ಇಲ್ಲಿ ಕೂತಿದ್ದೆ. ಇವಾಗ ಸ್ಯಾರೀಸ್ ಎಲ್ಲ ಆಯ್ತು. ಈಗ ಬ್ಯಾಂಗಲ್ಸು ಚೌಲಿ ಎಲ್ಲನೂ ತೊಗೋಬೇಕು ಗೈಸ್. ಫ್ರೆಂಡ್ಸ್ ಈಗ ವೆಜಿಟೇಬಲ್ಸ್ ಚುರುಮುರಿ ತೊಗೊಂಡು ಈಗ ಚುರುಮುರಿ ತಿನ್ಕೊಂಡು ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ. ಮನ್ನಸ್ ಮಾರ್ಕೆಟ್ಗೆ ಹೋಗಿ ಅಲ್ಲೆಲ್ಲ ಐಟಮ್ಸ್ ತೊಗೊಂಡಿದ್ದೀವಿ. ತೊಗೊಂಡಾಯಿತು. ಇವಾಗ ಹೋಗ್ತಾ ಇದ್ದೀವಿ. ಸ್ಲಿಪ್ಪರ್ಸ್ ಶಾಪಿಂಗ್ಸ್ ಎಲ್ಲ ಆಯಿತು. ಈಗ ಎಲ್ಲ ಬ್ಯಾಂಗಲ್ಸ್ ಎಲ್ಲ ತೊಗೊಂಡಾಯಿತು. ರೋಟಿ ಕರಿ ಹಾಗೆ ಫಿಶ್ ತೊಗೊಂಡಿದ್ರು. ಈಗ ವಾಶ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಾನು ಇನ್ನೂ ರೋಟಿ ಕರಿನ ಇನ್ನೂ ತಿಂದಾಗಿಲ್ಲ. ತಾನೆ ಜಸ್ಟ್ ಮೈಸೂರಿಂದ ಊರಿಗೆ ಬಂದೆ. ಇಲ್ಲಿ ಆಯ್ ಮಾಡು ಮತ್ತೆ ಮಾಡು. ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ನೋಡಿ. ಬಾಯ್ ಬಾಯ್. ನಗರಕ್ಕೆ ಬಂದೆ. ಇಲ್ಲಿ ತಲೆಗೆ ಆಯಿಲ್ ಹಾಕೋದ ಅಂದ್ಬಿಟ್ಟು ಆಯಿಲ್ ಹಾಕಕ್ಕೆ ಹೋಗಿದೆ. 4 ಡೇಸಿಂದ ಹಾಕಿಲ್ಲ ಅಲ್ಲಿಗೆ ಇಲ್ಲಿಗೆ ಅಂತ. ಬರೀ ಡೈಲಿ ಸ್ನಾನ ಮಾಡೋದೇ ಆಗೋಗಿತ್ತು. ಈಗ ಬಂದ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಇವಾಗ ನಮ್ಮ ಅಕ್ಕವ್ರ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಚಿತ್ರಾನ್ನ ಮಾಡು ಅಂತ ಹೇಳಿದ್ರು ಅಕ್ಕ. ಅದಕ್ಕೆ ಚಿತ್ರಾನ್ನ ಅಮ್ಮ ಗೊಜ್ಜು ಮಾಡಿ ಇಟ್ಬಿಟ್ಟು ಹೋಗೈತೆ. ಅದನ್ನ ಅನ್ನ ಕಲಿಸ್ಬೇಕು, ಅದಕ್ಕೆ ಹೋಗ್ತಾಯಿದ್ದೀನಿ. ಈಗ ನಮ್ಮ ಅಕ್ಕವ್ರು ಕಾರ್ಡ್ ಕೊಡೋಕೆ ಹೋಗ್ತಾಯಿದ್ದಾರೆ. ನಮ್ಮ ಮಮ್ಮಿಯವರು ನಮ್ಮ ಕಲ್ಲೂರಿಗೆ ಹೋಗಿದ್ದಾರೆ. ಇನ್ನೂ ಅಲ್ಲಿಂದ ಬಂದು ಐಚನಹಳ್ಳಿ ನಮ್ಮ ಅಕ್ಕವ್ರಿಗೆಲ್ಲದಕ್ಕೂ ಹೋಗ್ತಾ ಇರ್ತಾರೆ. ಫುಲ್ಲು ಬ್ಯುಸಿ. ಒಂದು ನಿಮಿಷನೂ ಟೈಮೇ ಇಲ್ಲ ಕೂತ್ಕೊಳ್ಳೋಕ್ಕೆ. ಅಷ್ಟೊಂದು ಕೆಲಸ ಇದೆ ಗೈಸ್. ಮದುವೆ ಕೆಲಸ ಅಂದರೆ ಏನು ಕಮ್ಮಿನಾ? ಫುಲ್ ಕೆಲಸ. ನಮ್ಮ ಯಶಿಕನ್ನು ಹಿಡಿಯೋದೇ ನಮಗೆ ಒಂದು ದೊಡ್ಡ ಕೆಲಸ ನನಗೆ. ಅವಳು ಇಲ್ಲಿ ಬಂದಿದ್ದಾಳೆ. ಅವಳನ್ನ ಹಿಡ್ಕೊಂಡು ಅವಳ ಜೊತೆಲಿ ಅಲ್ಲಿದ್ದರೆ ಇಲ್ಲಿ, ಇಲ್ಲಿದ್ದರೆ ಅಲ್ಲಿ ನನಗೆ ಅವಳಿಗೆ ಇದು ಮಾಡ್ತಾ ಇರಬೇಕು ಗೈಸ್. ಇವಾಗ ನಮ್ಮ ಯಶಿಕಾ ಬಂದು ಏನು ಕಾಯಿಸ್ಕೊಡ್ಬೇಕಾ ಚಿನ್ನ ನಿನಗೆ? ಹಾಂ ಈಗ ಜೊತೆಮ್ಮ ಕಾಯಿಸ್ಕೊಡ್ತಾ ಇಲ್ವಾ? ಯಾಕೆ? ಹಾಂ ಗಸಿಗೆ ಇವ್ಳಿಗೆ ಹಾಲು ಕಾಯಿಸ್ಕೊಡ್ಬೇಕು. ಊಟ ಮಾಡಿದ್ರೆ ಊಟ ಮಾಡೋದಿಲ್ಲ. ಊರಲ್ಲೂ ಬರೀ ಏನು ಕುಡ್ದಿದ್ನೋ ಹಾಲು ಕುಡ್ದಿದ್ದು ಅಲ್ಲೂ ದೊಡ್ಡಮ್ಮ ಕಾಯಿಸ್ಕೊಟ್ಟಿದ್ರು. ಇವಾಗ ಏನು ಅನ್ನ ಊಟ ಮಾಡಿದ್ರೆ ಅನ್ನ ಊಟ ಮಾಡಲ್ಲ ಅಂತ ಇಲ್ಲಿ ಈಗ ಹಾಲು ಕಾಯಿಸ್ಕೊಡು ಅಂತ ಹೇಳ್ತಿದ್ದಾಳೆ ಗೈಸ್. ಹೆಂಗೆ ಕೇಳ್ತಾಳೆ ನೋಡಿ. ಈಗ ಹಾರ್ಲಿಕ್ಸ್ ಬೇಕಂತ ಲೋಟಕ್ಕೆ ಹಾಕಿದ್ದೀನಿ, ತಿನ್ನೋಕ್ಕೆ ಬೇಕಂತ ಈಗ ಅವಳಿಗೆ ಅಷ್ಟು ಮಡ್ಗೆ ಆಡ್ತಾ ಕೂತಿದ್ದೆ. ಎದ್ದು ನಿಂತ್ಕೋಬೇಡ, ಸುಮ್ಮನೆ ಇರು ನೋಡಿ. ಹಾಯ್ ಮಾಡು ಮತ್ತೆ. ಹಾಯ್ ಮಾಡು. ಹಾಯ್ ಗಾಯ್ಸನು. ಹಾಯ್ ಗಾಯ್ಸನು. ಹಾಂ ಹಂಗನ್ನವ ಚಿನ್ನ ಮಗಳು ಥರ. ಏನು ನಿಂತ್ಕೋತೀನಿ ನೋಡಿ ಗೈಸ್ಗೆ. ಹೆಂಗೆಲ್ಲ ಆಗ್ತಾಳೆ ಅಂತ ಅಂದರೆ ಹಾಲು ಕಾಯ್ತು ಗೈಸ್ಗೆ. ಹಾಲು ಕೊಡ್ತೇವೆ. ಇದು ಚಿತ್ರಾನ್ನ ಮಾಡಿದೆ. ಮಮ್ಮಿ ಟೊಮೊಟೊ ಗೊಜ್ಜು ಮಾಡಿದ್ರು. ಇಲ್ಲಿ ತಟ್ಟೆಗೆ ಬಿಟ್ಟು ಹಾಲು ಹಾರಿಸ್ತಾ ಇದ್ದೀನಿ. ಅವಳು ಹೊಟ್ಟೆ ಹಸಿ ಅಂತಂದ್ಬಿಟ್ಟು ಫ್ರಿಜ್ ಮಾಡ್ತಾರಲ್ಲ. ಹಾಯ್ ಮಾಡಮ್ಮ. ಏನು ಬೇಕು ನಿನಗೆ ನೋಡಿ ಗೈಸ್ಗೆ ಹೆಂಗೆ ಆಡ್ತಾಳೆ. ಬಾ ಮತ್ತೆ ಒಂದು ಮುತ್ತು ಕೊಡು, ಉಮ್ಮ ಕೊಡು ನೋಡಿ ಫ್ರೆಂಡ್ಸ್. ಅಲ್ಲಿ ಯಾವ ಥರ ಹೆಂಗೆ ಆಟಾಡ್ತಾಳೆ ಇವು. ಈಗ ಹಾಲು ಕಾಯಿಸ್ಬಿಟ್ಟು ಇವ್ಳಿಗೆ ಹಾಲು ಕುಡಿಸ್ಬೇಕು. ಆಗ ಇನ್ವಿಟೇಷನ್ಸ್ ಕಾರ್ಡೆಲ್ಲನೂ ಕವರ್ಗೆ ಹಾಕಬೇಕು. ನಮ್ಮ ಭಾವನ ಅಕ್ಕನಿಗೆ ಕಾರ್ಡ್ ಕೊಡಕ್ಕೆ ಹೋಗ್ತಾರೆ. ಅದಕ್ಕೆ ಈಗ ನಮ್ಮ ಪಾಪು ಹಾಲು ಕುಡಿತಾ ಇದ್ದಾಳೆ. ಕುಡ್ಕೊಂಬ ಬೇಗ. ನಿನಗೆ ಕುಡ್ಕೊಬಿಟ್ಟು ಪಾಚಿ ಮಾಡು. ಹಾಂ ಆಮೇಲೆ ಮಮ್ಮಿ ಬರುತ್ತೆ.
ಈಗ ನಮ್ಮ ಖುಷಿ ಊಟ ಮಾಡಿಕೊಂಡು ನಮ್ಮ ಬಾವ್ರ ಕೆಲ್ನ ಬಿಡಿಸ್ಕೊತಾ ಇದ್ದಾಳೆ. ಈಗ ನಮ್ಮ ಬಾವರು ನಮ್ಮ ಅತ್ತೆಯವ್ರ ಮನೆ ಸೈಡು ಕಾರ್ಡ್ ಕೊಡೋಕೆ ಹೋಗ್ತಾವ್ರೆ. ಅದಕ್ಕೇ ನಮ್ಮ ಅಕ್ಕ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಅಲ್ಲಿ ಕಾರ್ಡ್ ಪ್ಯಾಕ್ ಮಾಡ್ಕೊತವ್ರೆ. ಕವರ್ಗೆ ಕಾರ್ಡ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನಮ್ಮ ಅಕ್ಕ ಅವ್ರ ಮನೆಗೆ ಬಂದಿದ್ದೆ. ನಮ್ಮ ಇಶಿಕನ ಮಲಗಿಸ್ಬಿಟ್ಟು ಇಲ್ಲಿ ಬಟ್ಟೆ ಹೊಲಿತಿದ್ದಿರಲ್ಲ ಅದಕ್ಕೆ. ಇಲ್ಲಿ ಅಂಗಡಿ ಹತ್ರ ನಮ್ಮ ಅಕ್ಕಲ್ಸ್ಕೊಳ್ಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಿದ್ದೆ. ನನಗೆ ಲ್ಯಾಬಲ್ಲಿ ಹೋಗಿ ಕೊಡಬೇಕಿತ್ತು. ಸುಮಾರು ಜನಕ್ಕೆ ಇನ್ವಿಟೇಷನ್ಸ್ ಕಾರ್ಡ್ ಕೊಡೋಕೆ ಬಂದಿದ್ದೀನಿ. ಇವಾಗ ನಾನು ಮತ್ತು ನನ್ನ ಸಿಸ್ಟರು ನಮ್ಮಮ್ಮ ಈಗ ಊರಿಂದ ಬಂದಿದ್ದಾರೆ. ನಮ್ಮ ದೊಡ್ಡಮ್ಮನವೇ ಇಲ್ಲಿ ಇನ್ವಿಟೇಷನ್ಸ್ ಕಾರ್ಡ್ ಕೊಟ್ಬಿಟ್ಟು ಹೋಗ್ಬೇಕು. ಹಾಸ್ಪಿಟಲ್ಸಲ್ಲೆಲ್ಲ ವರ್ಕ್ ಮಾಡ್ತಿದ್ನಲ್ಲ, ಅವ್ರಿಗೆಲ್ಲರಿಗೂ ಕಾರ್ಡ್ ಕೊಟ್ಟಾಯಿತು. ಇನ್ನೂ ಸ್ವಲ್ಪ ಜನ ಕಾರ್ಡ್ ಕೊಡಬೇಕು. ಇಲ್ಲಿ ಮೆಡಿಕಲ್ಸ್ ಎಲ್ಲ ಸುಮಾರು ಜನ ಗೊತ್ತಿರೋವಾಗ ಅವ್ರಿಗೆಲ್ಲರಿಗೂ ಕಾರ್ಡ್ ಕೊಟ್ಟು ಫೌಂಡೇಶನ್ ಮಾಡಿ ಈಗ ಇನ್ನೊಬ್ರು ಕೊಟ್ಟಾಯಿತು. ಇವಾಗ ಜ್ಯೂಸ್ ಕುಡಿದೆ ಅಂದ್ಬಿಟ್ಟು ಜ್ಯೂಸ್ ಕುಡಿಯೋಕೆ ಹೋಗ್ತಾಯಿದ್ದೀನಿ ನಾನು ನಮ್ಮ ಖುಷಿನೂ. ಇನ್ನೂ ಸ್ವಲ್ಪ ಜನಕ್ಕೆ ಕೊಡಬೇಕು. ಇನ್ನೂ ನಾನು ಓದಿರೋ ಸ್ಕೂಲ್ಸ್ಗಳಿಗೆಲ್ಲ ಕಾಲೇಜಕ್ಕೆ ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದಿದ್ದು. ಕೆರೆಸ್ ಹಾಸ್ಪಿಟಲಲ್ಲಿ ಟ್ರೈನಿಂಗ್ ಮಾಡಿದ್ದು. ಅಲ್ಲಿರೋ ಡಾಕ್ಟರ್ಸ್ಗೆ ಸ್ಟಾಫ್ಸ್ಗಳಿಗೆ ಎಲ್ರಿಗೂ ಕೊಡಬೇಕು. ಇನ್ನೂ ಬಿಸಿನ ಜ್ಯೂಸ್ ಅಂಗಡಿ ಹತ್ರ ಬಂದುಬಿಟ್ಟಿದ್ದೀವಿ. ಕೊಮ್ಮಗನ್ನೇ ಕೇಳಿದ್ದೀವಿ ಇಬ್ಬರು ಒಂದೊಂದು. ಅಲ್ವಾ ಖುಷಿ? ಏನು ಬೇಕು ನಿಮಗೆ? ಏನು ಕೊಮ್ಮಗನ್ನ ಎಸ್ ಹೇಳಿದ್ದೀವಿ. ಗ್ಯಾಸ್ ಈಗ ಕುಡಿದ್ಬಿಟ್ಟು ಇವಾಗ ಹೋಗ್ಬೇಕು. ಎಷ್ಟೊತ್ತಿಗೆ ಬರ್ತಿದೆ, ಎಷ್ಟೊತ್ತಿಗೆ ಓಡಾಡಬೇಕು ಅಂತ ಅನಿಸೈತೆ. ಕರೆಕ್ಟಾಗಿ ಇವತ್ತು ಮಂಡೇ ಅಲ್ವಾ, ನೆಕ್ಸ್ಟ್ ಮಂಡೇಗೆ 26 ಹಳದಿ. ಇನ್ನೊಂದು ನೆಕ್ಸ್ಟ್ ಟ್ಯೂಸ್ಡೇ ಏನಪ್ಪ ಇದು ರಿಸೆಪ್ಷನ್ನು, 28 ದಾರೆ. ಗೈಸ್ ನಾನು ಒಂದು ವಾರ ರಜೆ ಹಾಕಬೇಕು. ನಮ್ಮ ಅಕ್ಕನ ಜೊತೆ ಮಾರ್ಲೆ ಎಣ್ಣೆಗೆ ಹೋಗ್ತೀನಿ ಗೈಸ್. ನಾನು ಇವಳೆ ಕರ್ಕೊಂಡು ಹೋಗ್ತಾ ಇರೋದು ಫ್ರೆಂಡ್ಸ್. ಆ್ಯಂಡ್ ಗೈಸ್ ಇವಾಗ ಜ್ಯೂಸ್ ಕುಡಿತಾ ಇದ್ದೀವಿ. ಜ್ಯೂಸ್ ಪರವಾಗಿಲ್ಲ, ಚೆನ್ನಾಗಿದೆ. ನಾನು ಯಾವಾಗಲೂ ಇಲ್ಲೇ ಕುಡಿಯೋದು ಜ್ಯೂಸ್ನ. ಇದು ಜ್ಯುವೆಲರ್ಸ್ ಅಂಗಡಿಗೆ ಬಂದ್ವಿ. ನಮ್ಮ ಐಶು ನಮ್ಮ ಮಮ್ಮಿನ ಆಗಲೇ ಬಂದಿದ್ದಾರೆ. ಕಾಲ್ ಚೈನ್ ತಗೊಳಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಮಮ್ಮಿ ಕುತ್ಕೊಂಡು ನೋಡ್ತಾ ಇದ್ವಿ. ಅಮ್ಮ ಏನು ನೋಡ್ತಾ ಇದ್ವಿ? ತಿರ್ಗಾ ಮನೆಗೆ ಜನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾವ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇದು ಫುಲ್ಲು ಗ್ರ್ಯಾಂಡ್ ಆಯಿತು. ಸಿಂಪಲ್ ಆಗಿರೋದು ನೋಡ್ತಾ ಇದ್ದೀನಿ ನಾನು. ಈ ಥರದ್ದು ಇದೆಲ್ಲ ಇನ್ನೊಂದು ಈ ಥರ ಸೆಲೆಕ್ಟ್ ಮಾಡಿ ನೋಡ್ತಾ ಇದ್ದೀನಿ. ಇಲ್ಲೋಡು ಬುಲ್ಬುಲ್ ಯಶಿಕಾ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಏನು ನಮ್ಮ ಕಾರ್ಡ್ ಕೊಡೋಕೆ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಅಕ್ಕ ನಮ್ಮ ಮೈಸೂರಿಗೆ ಹೋಗಿ ರೆಡಿ ಆಗ್ತಿದ್ದೀವಿ. ಹೆಂಗೆ ಆಟ ಆಡ್ತಾ ಇದ್ದಾರೆ ನಮ್ಮ ಮತ್ತು ಇವರು ಅಭೀಟ್ ಆಗಿಲ್ಲ. ಈಗ ರಾಜೇಶ್ವರಿ ಹತ್ರ ಬಂದಿದ್ದೀವಿ. ಹತ್ರ ಬಂದಿದ್ದೀವಿ. ಇಲ್ಲಿ ಅದ್ರ ಸೆಲೆಕ್ಟ್ ಮಾಡಬೇಕು. ಫೈನಲಿ ಲೆಹೆಂಗಾಸ್ ಎಲ್ಲ ತಗೊಂಡಾಯ್ತು. ಅದನ್ನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ತಮ್ಮನ ಕೊಟ್ಟಿದ್ದೆ ಫೋನ್ನ. ಅದಕ್ಕೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಏನು ತಗೊಳಕ್ಕಾಗಲಿಲ್ಲ. ನನಗೆ ನಮ್ಮ ಅಕ್ಕಗೆ ನನ್ನ ತಂಗಿಗೆ ಇನ್ನೊಂದು ಅಕ್ಕಗೆ ಎಲ್ಲ ತಗೊಂಡಾಯ್ತು. ಇವಾಗ ಎಂದರು ಸ್ನ್ಯಾಕ್ಸ್ ಇಲ್ಲ ಅಂದ್ಬಿಟ್ಟು ನಾನು ನನ್ನ ತಮ್ಮ ಹೋಗ್ತಾ ಇದ್ದೆ. ನಮ್ಮ ಭಾವನಿಗೆ ನಮ್ಮ ಮಕ್ಕಳೆಲ್ಲ ಬಟ್ಟೆ ತಗೋತಾ ಇದ್ದಾರೆ. ಗೈಸ್ ಗರುಡ ಮಾಲ್ಗೆ ಬಂದಿದ್ದೀವಿ. ನನ್ನ ತಮ್ಮನಿಗೆ ಬಟ್ಟೆ ತಗೊಳ್ಳೋದು ಅಂದ್ಬಿಟ್ಟು ಎಲ್ಲ ಅಂಗಡಿಲಿ ಹುಡುಕ್ತಾ ಇದ್ದೀವಿ. ಈಗ ವೈಟ್ ಕಲರ್ ಬ್ಯಾಗಿ ನಾನೊಂದು ಅದ್ರ ಟಿ ಶರ್ಟ್ಸ್ಗಳೆಲ್ಲ ನೋಡೋದು ಅಂದ್ಕೊಂಡಿದ್ವಿ. ನೋಡಬೇಕು ಗೈಸ್. ನೋಡಿದ್ದು ಚೆನ್ನಾಯ್ತು ಗೈಸ್. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಮೈಸೂರಿಂದ ಬಂದಿದ್ದು ಲೇಟ್ ಆಯಿತು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ. ನನ್ನ ತಮ್ಮನ ಹತ್ರ ಇತ್ತು ನನ್ನ ಫೋನು, ಅದಕ್ಕೋಸ್ಕರನೇ ಇವಾಗ ಎಲ್ಲನೂ ಬ್ಯಾಗ್ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ದೀವಿ, ರೆಡಿ ಮಾಡ್ತಾಯಿದ್ದೀವಿ. ನೆನ್ನೆ ತಂದಿರೋದೆಲ್ಲ ಫುಲ್ಲು ಮನೆಯೆಲ್ಲ ಮೆಸ್ಸಿ ಆಗೋಗಿದೆ. ಅದಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೀವಿ, ಎಲ್ಲನೂ ಕ್ಲೀನ್ ಮಾಡ್ತಿದ್ದೀವಿ. ನಾನು ಮತ್ತು ನಮ್ಮ ವೈಶಿ ನೋಡಿಲಿ ನಮ್ಮ ವೈಶಿಕ ಹೆಂಗೆ ಆಟ ಆಗ್ತಾ ಇದ್ದಾಳೆ. ಹೊಸ ಫ್ರಾಕ್ನೇ ಹಾಕೊಂಡು ನಿಂತಾಳೆ. ನಾನು ಹೇಳಿದೆ ಒಂದು ವ್ಲಾಗಲ್ಲಿ ಅವಳು ಯಾವ ಫ್ರಾಕ್ ತಗೊಬರ್ತೀವಿ ಅದನ್ನೇ ಹಾಕೋತಾಳೆ ಅಂತ. ಇಲ್ಲಿ ಎಲ್ಲನಿಗೆ ಕ್ಲೀನಾಗಿ ನೀಟ್ ಮಾಡಿಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕು. ಇಲ್ಲಿ ಹೆಂಗೆ ಮಾತಾಡ್ತೀನಿ ಯಶಿಕಾ? ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಅಲ್ಲಿ ಈಗೆಲ್ಲನೂ ಪ್ಯಾಕ್ ಮಾಡಬೇಕು ಗೈಸ್. ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಕಾರ್ಡ್ಸ್ ಕೊಡಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೆ. ನಮ್ಮ ಐಶುನಲ್ಲಿ ಬ್ಲೌಸ್ ಹೊಲೆ ಕೊಡಬೇಕಿತ್ತು, ಅವಳು ಬರ್ತಾಯಿದ್ದಾಳೆ. ನನಗೆ ಟೈಮ್ ಆಗೋಗಿ ಅಂದ್ಬಿಟ್ಟು ಸ್ವಲ್ಪ ಸ್ಕೂಲ್ಸ್ಗೆಲ್ಲ ಕಾರ್ಡ್ ಕೊಡಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೆ ಗೈಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಲಾವೋ ಮನು ಬ್ಲಾಗ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.